ಇನ್ನು ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ, ಇದರಲ್ಲಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿಯವರೆಲ್ಲ ತುಂಬ ಆಗ್ರಹ ಮಾಡಿದ್ರಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಪರ ಈಗ ಕಾಂಗ್ರೆಸ್ ಸಚಿವರು ಬ್ಯಾಟ್ ಬೀಸಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಸಚಿವರು. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಅಂತ ಬ್ಯಾಟ್ ಬೀಸಿದ್ದಾರೆ. ಡೆತ್ ನೋಟ್ನಲ್ಲಿ ಹೆಸರಿಲ್ಲ ಅಂತ ಖರ್ಗೆ ಪರ ನಿಂತಿದ್ದಾರೆ ಸಚಿವರು. ಸಿಐಡಿ ತನಿಖೆಯಿಂದ ಸತ್ಯ ಹೊರಬರಲಿ ಅಂತ ಕೈಪಡೆ ಹೇಳ್ತಾ ಇದೆ. ಗುತ್ತಿಗೆದಾರನ ಆತ್ಮಹತ್ಯೆ ಬಗ್ಗೆ ಈವರೆಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸಿಎಂ, ಸೈಲೆಂಟ್ ಆಗಿದ್ದಾರೆ. ಪ್ರಿಯಾಂಕ್ ಭೇಟಿ ಬಳಿಕ ಸಿಐಡಿ ತನಿಖೆಗೆ ಒಪ್ಪಿಗೆಯನ್ನು ಸಿಎಂ ಕೊಟ್ಟಿದ್ರು. ಸೊ ಈಗ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ, ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಎಲ್ಲ ಸುಮಾರು ಜನ ಎಲ್ಲ ಪ್ರಿಯಾಂಕ್ ಖರ್ಗೆ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅದನ್ನು ಕೂಡ ನಾವು ಸಿಒಡಿಗೆ ಕೊಟ್ಟಿದ್ದೇವೆ. ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡುವಂಥ ಅಗತ್ಯ ಇಲ್ಲ. ಡೆತ್ ನೋಟಲ್ಲಿ ಅವ್ರ ಹೆಸರು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅನವಶ್ಯಕವಾಗಿ ಎಲ್ಲದರಲ್ಲೂ ರಾಜಕೀಯ ಮಾಡಕ್ಕೆ ಹೋದರೆ ನಾವು ಯಾಕೆ ಕೇಳ್ತೀವಿ? ನನ್ನ ಜೊತೆ ವಿಜಯೇಂದ್ರನು ಇದ್ದಾರೆ, ಯಡಿಯೂರಪ್ಪನವರು ಇದ್ದಾರೆ. ನಮ್ಮನೆಗೆ ಬಂದವರೆಲ್ಲ ಎಲ್ಲರದ್ದು ಫೋಟೋ ಬರ್ತಾ ಇರ್ತವೆ. ವಿಜಯೇಂದ್ರ ಫೋಟೋ, ಯಡಿಯೂರಪ್ಪರ ಫೋಟೋ ಬಿಡುಗಡೆ ಮಾಡೋಣ ನಾವು. ಯಾರ್ಯಾರ್ದು ಎಂತೆಂಥ ರೌಡಿಗಳದು ಎಂತೆಂಥ ಕ್ರಿಮಿನಲ್ಗಳದೆಲ್ಲ ಇರೋ ಫೋಟೋಗಳೆಲ್ಲ ನಾವು ಮದುವೆಗೆ ಹೋದಾಗ ಅಡ್ಡ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊತಾರಪ್ಪ. ಎಲ್ಲ ಲೀಡರ್ಗಳು ತೆಗೆಸ್ಕೊತಾರೆ, ಎಲ್ಲ ಲೀಡರ್ಸ್ ತೆಗೆಸ್ಕೊತಾರೆ, ಹೋಮ್ ಮಿನಿಸ್ಟರ್ ತೆಗೆಸ್ಕೊತಾರೆ. ಏನಾದ್ರು ಅಫಿಷಿಯಲ್ ಆಗಿ ಯಾವ್ದಾದ್ರು ವ್ಯವಹಾರ ಮಾತುಕತೆ ಮಾಡಿ ಏನಾದ್ರು ಇತ್ತು ಅಂದ್ರೆ ಅದು ಓಕೆ, ಫೈನ್. ಇಟ್ ಇಸ್ ಎ ವೆರಿ ಕ್ಲೀನ್ ಗವರ್ಮೆಂಟ್. ನಮ್ಮ ಸರ್ಕಾರ ನಡೀತಾ ಇದೆ, ನಾವು ನಡೆಸ್ತೀವಿ.